ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗ್ಕೊಂಡೆ ಮನಿನ ಯಾವ ರೀತಿ ಅರ್ನ್ ಮಾಡ್ಬೋದು ಇದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗ್ಕೊಂಡೇ ಮನಿನ ಅರ್ನ್ ಮಾಡ್ಬೋದಾಗಿರುತ್ತೆ. ಸೊ ಯಾವ ರೀತಿ ನೀವು ಅರ್ನ್ ಮಾಡ್ಬೋದು ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು 6 ಐಡಿಯಾಸನ್ನು ಕೊಡ್ತೀನಿ. ಸೊ ಆ ಒಂದು ಐಡಿಯಾಸ್ನ ಮುಖಾಂತರ ನೀವು ಅರ್ನ್ ಮಾಡ್ಬೋದು. ಈಗ ನಾನು ಹೇಳ್ತಕ್ಕಂತಹ ಜಾಬ್ಸ್ಗಳಿದೆ ನೋಡಿ, ಇದನ್ನು ನೀವು ಮಾಡೋದ್ರ ಮುಖಾಂತರ ಇನ್ನು ತಿಂಗಳಿಗೆ 50,000 60,000 ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ನಿಮಗೆ ಮಿನಿಮಮ್ ಅಂತಂದ್ರೆ ಒಂದು 10,000 15,000 ಆದರೂ ಸಹ ನೀವು ಅರ್ನ್ ಮಾಡ್ಕೋಬೋದು ಪ್ರತಿ ತಿಂಗಳು. ಓಕೆನಾ. ಸೊ ಮೊದಲನೇ ಜಾಬ್ ಯಾವುದಂತಂದ್ರೆ ಟ್ಯೂಷನ್ ಮಾಡ್ತಕ್ಕಂಥದ್ದು. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಥವಾ ಡಿಗ್ರಿ ಓದ್ತಿದ್ದೀರಾ ಅಥವಾ MSc ಕಂಪ್ಲೀಟ್ ಮಾಡಿದ್ದೀರಾ, MScನ ಓದ್ತಿದ್ದೀರಾ, MSc ಅಂತಲ್ಲ, MCOM, MA, MBA, BSc, BCOM, BCA ಯಾವುದೇ ಒಂದು ಕೋರ್ಸನ್ನು ಮಾಡಿಕೊಂಡು ನೀವು ಟ್ಯೂಷನನ್ನು ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ನಿಮಗೂ ಸಹ ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್. ಟ್ಯೂಷನ್ಗೆ ಮಕ್ಕಳು ಬರ್ತಾರೆ, ಸೊ ಅವ್ರಿಗೆ ಟೀಚ್ ಮಾಡ್ಬೋದು. ಅವ್ರಿಗೆ ಹೇಳೋದ್ರ ಮುಖಾಂತರ ನಿಮಗೂ ಸಹ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಟೀಚಿಂಗ್ ಮಾಡ್ತಕ್ಕಂತಹ ಸ್ಕಿಲ್ ಬರುತ್ತೆ. ಮತ್ತು ಸೊ ನಿಮಗೂ ಸಹ ಹೆಲ್ಪ್ ಆಗ್ತಿರುತ್ತೆ. ಕೆಲವು ಟಾಪಿಕ್ಸ್ಗಳು ನೀವು ಯಾವಾಗಲೂ ಚಿಕ್ಕ ಮಕ್ಕಳಲ್ಲಿ ಓದಿರ್ತೀರ, ಬಟ್ ಅದನ್ನೇ ಮತ್ತೆ ಮತ್ತೆ ಓದೋದ್ರ ಕಾರಣದಿಂದ ಸೊ ನಿಮ್ಮ ಮೈಂಡಲ್ಲಿ ಏನಾಗುತ್ತೆ, ಆ ಒಂದು ಟಾಪಿಕ್ಸ್ಗಳೆಲ್ಲ ಸ್ಟೋರ್ ಆಗ್ತಾ ಬರುತ್ತೆ. ಆ್ಯಂಡ್ ನಿಮಗೆ ಟೀಚಿಂಗ್ ಮಾಡುವಾಗ ಸಹ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಟ್ಯೂಷನ್ ಮಾಡ್ತಕ್ಕಂಥದ್ರ ಮುಖಾಂತರ ಸಹ ನೀವು ಮನಿನ ಅರ್ನ್ ಮಾಡ್ಬೋದು. ಸೊ ತುಂಬ ವಿದ್ಯಾರ್ಥಿಗಳು ಈಗಾಗಲೇ ಮಾಡ್ತಿದ್ದಾರೆ. ಓಕೆನಾ. ಸೊ ಒಬ್ಬ ವಿದ್ಯಾರ್ಥಿಗಳಿಗೆ 3,000 ಬಂದ್ರೂ ಸಹ ಸಾಕಾಗುತ್ತೆ. ಒಂದು 10 ಸ್ಟೂಡೆಂಟ್ಸ್ಗೂ ಸಹ ನೀವು ಟೀಚ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 2 ಸ್ಟೂಡೆಂಟ್ಸ್ಗಳು 30 ಸ್ಟೂಡೆಂಟ್ಸ್ಗಳು ಮಾತ್ರ ಬರ್ತಿರ್ತಾರೆ. ಹೋಗ್ತಾ ಹೋಗ್ತಾ ಅವರು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಬೇರೆ ಪೇರೆಂಟ್ಸ್ಗಳು ಸಹ ಬಂದು, ಬೇರೆ ಊರಿಂದ ಬಂದು ನಿಮ್ಮ ಹತ್ರ ಮಕ್ಕಳನ್ನು ಸೇರಿಸ್ತಾರೆ ಟ್ಯೂಷನ್ಗೆ. ಓಕೆನಾ. ಸೊ ಈ ರೀತಿಯೂ ಸಹ ನಾನು ತುಂಬ ನಮ್ಮ ಫ್ರೆಂಡ್ಸ್ಗಳನ್ನೇ ನೋಡಿದ್ದೀನಿ. ಓಕೆನಾ. ಸೊ ನೀವು ಸಹ ಟ್ಯೂಷನನ್ನು ಮಾಡಿ ಅರ್ನ್ ಮಾಡ್ಬೋದಾಗಿರುತ್ತೆ. ಸೊ ನಮ್ಮ ಮನೆ ಹತ್ರ ಎಲ್ಲ ಮಾಡೋದಕ್ಕೆ ನನಗೆ ಬೇಜಾರಾಗುತ್ತೆ, ನಾನು ಮಾಡೋದಿಲ್ಲ ಅಂತಿದ್ರೆ ಪ್ರೈವೇಟಾಗಿ ಟ್ಯೂಷನ್ ಸೆಂಟರ್ಸ್ಗಳಿರ್ತವೆ. ಸೊ ಅಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ತುಂಬ ನಾಲೆಜ್ ಇದೆಯೋ, ಅಥವಾ ನೀವು BScಯಲ್ಲಿ ಆ ಒಂದು ಸಬ್ಜೆಕ್ಟನ್ನು 3 ಇಯರ್ಸ್ ಓದಿದ್ದೀರಾ, ಅಥವಾ MScಯಲ್ಲಿ ಅದ್ರ ಬಗ್ಗೆನೇ ಓದ್ತಿದ್ದೀರಾ ಅಂತಿದ್ರೆ ನೀವು ಟೀಚ್ ಮಾಡಿ ಹೋಗಿ. ಪ್ರೈವೇಟಲ್ಲಿ ಸೆಂಟರಲ್ಲಿ ಹೋಗಿ ಕೇಳಿ, ನಾನು ಈ ರೀತಿ MSc ಮಾಡ್ತಿದ್ದೀನಿ, ಸೊ ನಾನು ಸಹ ಟೀಚ್ ಮಾಡ್ತೀನಿ, ಸೊ ನಿಮಗೆ ಏನಾದರೂ ವೇಕೆನ್ಸಿ ಇದ್ದರೆ ನನ್ನನ್ನು ಕರೀರಿ ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಟ್ಬಿಟ್ಟು ಬನ್ನಿ. ಇನ್ ಕೇಸ್ ವೇಕೆನ್ಸಿ ಇದ್ದರೆ ಕರೀತಾರೆ. ನೋಡಿ, ತುಂಬ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರೋದಿಲ್ಲ. ನಿಮಗೆ ಅವಶ್ಯಕತೆ ಇದೆ, ಹಣದ ಅಗತ್ಯ ಇದೆ ಅಂತಿದ್ರೆ ನೀವೇ ಹುಡ್ಕೊಂಡು ಹೋಗಿ ಕೇಳಿ. ಓಕೆನಾ. ತುಂಬ ಕಡೆ ಪ್ರೈವೇಟ್ ಟ್ಯೂಷನ್ ಸೆಂಟರ್ಸ್ಗಳಿರ್ತವೆ. ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಈ KCET ಸೆಂಟರ್ಸ್ಗಳು, ನೀಟ್ ಕೋಚಿಂಗ್ ಸೆಂಟರ್ಸ್ಗಳಿರ್ತವೆ. ಅಲ್ಲಿ ಹೋಗಿ ಕೇಳಿ. ಓಕೆನಾ. ಈ ರೀತಿ ನಾನು ಈ ಒಂದು ಸಬ್ಜೆಕ್ಟ್ನ ಬಗ್ಗೆ MSc ಮಾಡ್ತಿದ್ದೀನಿ, ನನಗೂ ಸಹ ತುಂಬ ನಾಲೆಜ್ ಇದೆ, ನನ್ನ ಪರ್ಸೆಂಟೇಜ್ ಇಷ್ಟಿದೆ, ಸೊ ನಾನು ಸಹ ಟೀಚ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ಸೊ ನೀವು ಹೋಗಿ ಕೇಳಿದ್ರೆ ಅಲ್ಲಿ ಇನ್ ಕೇಸ್ ಏನಾದರೂ ವೇಕೆನ್ಸಿ ಇದ್ದರೆ ಆ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ನಿಮಗೆ ಜಾಬನ್ನು ಕೊಡ್ತಾರೆ. ನೀವು ಕಾಲೇಜನ್ನು ಮುಗಿಸ್ಕೊಂಡು ಬಂದು ಒಂದು 4:30 5:30ಗೆಲ್ಲ ಮನೆಗೆ ಬಂದುಬಿಡ್ತೀರಾ. ಒಂದು 6 o'clockಯಿಂದ 8 o'clockವರೆಗೂ ಸಹ ನೀವು ಟ್ಯೂಷನಲ್ಲಿ ವರ್ಕ್ ಮಾಡ್ಬೋದು. ತಿಂಗಳಿಗೆ ಕಡಿಮೆ ಅಂದರೂ ಸಹ ನೀವು ಒಂದು 10,000ವನ್ನಾದರೂ ಸಹ ದುಡಿಬೋದಾಗಿರುತ್ತೆ. ಈಗ KCET ಕೋಚಿಂಗ್ ಸೆಂಟರ್, ನೀಟ್ ಕೋಚಿಂಗ್ ಸೆಂಟರ್ಗಳಲ್ಲಿ ಸೊ ತುಂಬ ಅಂದರೆ ತುಂಬ ಹಣವನ್ನು ದುಡಿಬೋದಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಟ್ಯೂಷನ್ ಸಹ ನೀವು ಮಾಡಿ ಅರ್ನ್ ಮಾಡ್ಬೋದು ವಿದ್ಯಾರ್ಥಿಗಳು. ಸೆಕೆಂಡ್ ಜಾಬ್ ಬಂದುಬಿಟ್ಟು ಬ್ಲಾಗಿಂಗ್. ಬ್ಲಾಗಿಂಗ್ ಅಂತಂದರೆ ಸೊ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಇರಬೇಕಾಗುತ್ತೆ. ಮೊಬೈಲಲ್ಲಿ ಮಾಡೋದು ಕಷ್ಟನೇ. ಓಕೆನಾ. ಬ್ಲಾಗಿಂಗ್ ಮಾಡಬೇಕಂತ ನಿಮ್ಮ ಹತ್ರ ಒಂದು ಮಿನಿಮಮ್ ಲ್ಯಾಪ್ಟಾಪ್ ಆದರೂ ಸಹ ಇರಲೇಬೇಕಾಗತ್ತೆ. ಸೊ ಬ್ಲಾಗಿಂಗ್ ಅಂತಂದರೆ ಈಗ ನೀವೆಲ್ಲರೂ ಒಂದು ಪ್ಲೇಸ್ಗೆ ಹೋಗಿದ್ದೀರಾ, ಆ ಒಂದು ಪ್ಲೇಸ್ಗೆ ಹೋಗಿದ ತಕ್ಷಣ ನಿಮಗೆ ಏನು ಅನ್ನಿಸ್ತು ಆ ಒಂದು ಪ್ಲೇಸ್ಗೆ ಹೋಗಿದಾಗ, ಆ ಫೀಲ್ ಹೇಗಿತ್ತು, ಇದನ್ನು ನೀವು ಒಂದು ಆರ್ಟಿಕಲ್ ಮುಖಾಂತರ ಬರೀತಕ್ಕಂಥದ್ದು. ಅಥವಾ ಯಾವುದೋ ಒಂದು ಮೂವಿನ ನೋಡಿದ್ರಾ, ಅದರಲ್ಲಿ ನಿಮಗೆ ಯಾವುದೋ ಒಂದು ಟಾಪಿಕ್ ತುಂಬ ಇಷ್ಟ ಆಯಿತು, ನಿಮಗೆ ತುಂಬ ಇಷ್ಟ ಆಗೋದು, ನಿಮ್ಮ ಮನಸ್ಸನ್ನು ಮುಟ್ಟಿಬಿಡ್ತು, ಅಂಥ ಟಾಪಿಕ್ ಮೇಲೆ ನೀವೇನು ಮಾಡ್ತೀರಾ, ಒಂದು ಆರ್ಟಿಕಲನ್ನು ಬರೆದು ಪೋಸ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಈ ಥರ ಆರ್ಟಿಕಲನ್ನು ಬರೆದು ಪೋಸ್ಟ್ ಮಾಡೋದಕ್ಕೆ ತುಂಬ ವೆಬ್ಸೈಟ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ blogger.com ಆಗಿರ್ಬೋದು, ವಿಕ್ಸ್ ಆಗಿರ್ಬೋದು, medium.com ಆಗಿರ್ಬೋದು, ವರ್ಡ್ ಪ್ರೆಸ್ ಆಗಿರ್ಬೋದು, ಈ ರೀತಿ ತುಂಬ ವೆಬ್ಸೈಟ್ಸ್ಗಳಿದ್ದಾವೆ. ಸೊ ಇಲ್ಲಿ ನೀವು ಏನು ಮಾಡ್ಬೋದಾಗಿರುತ್ತೆ, ಆರ್ಟಿಕಲ್ಸನ್ನ ಬರಿಬೇಕಾಗಿರುತ್ತೆ. ಬರೆದು ನೀವು ಪೋಸ್ಟ್ ಮಾಡಿ ಅರ್ನಿಂಗ್ ಸಹ ಮಾಡ್ಬೋದಾಗಿರುತ್ತೆ. ಬ್ಲಾಗಿಂಗು ಸಹ ಇತ್ತೀಚಿನ ದಿನಗಳಲ್ಲಿ ತುಂಬ ವ್ಯಾಲ್ಯೂ ಇದೆ. ಸೊ ವಿದ್ಯಾರ್ಥಿಗಳು ಫ್ರೀ ಟೈಮಲ್ಲಿ ಬ್ಲಾಗಿಂಗನ್ನು ಮಾಡಿ ಸಹ ನೀವು ಮನಿ ಅರ್ನ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಏನಿಲ್ಲ, ನಾನು ಹೇಳಿರ್ತಕ್ಕಂಥ ವೆಬ್ಸೈಟ್ಸ್ಗಳಿಗೆ ಹೋಗಿ ಲಾಗಿನ್ ಆಗಿ ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ರಿಜಿಸ್ಟರ್ ಆಗಿದ್ದಾದಮೇಲೆ
ನೀವು ಪ್ರತಿದಿನ ಅಲ್ದಿದ್ರು 3 ಡೇಸ್ಗೊಂದ್ಸರಿ ಒಂದು ಆರ್ಟಿಕಲ್ ಅನ್ನ ಪೋಸ್ಟ್ ಮಾಡ್ತಾ ಬಂದ್ರೆ ನೀವು ಅರ್ನಿಂಗ್ ಅನ್ನ ಮಾಡ್ಬೋದಾಗಿರುತ್ತೆ. ಇದು 2ನೇ ಜಾಬು. 3ನೇ ಜಾಬ್ ಬಂದ್ಬಿಟ್ಟು ಡೆಲಿವರಿ ಜಾಬ್. ಓಕೆನಾ. ಸೊ ನೀವು ಸ್ವಿಗ್ಗಿ, ಝೊಮ್ಯಾಟೊ ಇನ್ನೂ ಹಲವಾರು ಆ್ಯಪ್ಸ್ಗಳಿದೆ. ಸೊ ಆ ಒಂದು ಕಂಪನಿಯಲ್ಲಿ ಹೋಗಿ ನೀವು ಫುಡ್ಡನ್ನು ಡೆಲಿವರಿ ಮಾಡಿ ಸಹ ಪ್ರತಿದಿನ ಅರ್ನಿಂಗನ್ನು ಮಾಡ್ಬೋದು. ಕಾಲೇಜ್ ಮುಗಿಸ್ಕೊಂಡು ಬಂದು ಒಂದು 3 to 4 ಅವರ್ಸ್ ಪಾರ್ಟ್ ಟೈಮ್ ಜಾಬ್ ಮುಖಾಂತರ ನೀವೇನು ಮಾಡ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಫುಡ್ ಡೆಲಿವರಿ ಕಂಪ್ನಿಗಳಲ್ಲಿ ನೀವೇನು ಮಾಡ್ಬೋದು, ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿ ಅರ್ನಿಂಗನ್ನು ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ 4ನೇ ವರ್ಕ್ ಯಾವುದಂತಂದರೆ ಪ್ರೈವೇಟ್ ಲೈಬ್ರರಿ ಅಸಿಸ್ಟೆನ್ಸ್ ಆಗಿ ಸಹ ನೀವು ವರ್ಕ್ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ಊರುಗಳಲ್ಲೇ ಇರುತ್ತೆ ಪ್ರೈವೇಟ್ ಲೈಬ್ರರಿ ಸೆಂಟರ್ಸ್ಗಳು. ಸೊ ಅಲ್ಲಿ ಹೋಗಿ ನೀವು ವರ್ಕನ್ನು ಮಾಡ್ಬೋದಾಗಿರುತ್ತೆ. ಸೊ ತುಂಬ ಕಡೆ ವೇಕೆನ್ಸೀಸ್ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ವರ್ಕನ್ನು ಕೇಳಿ ವರ್ಕ್ ಮಾಡ್ಬೋದಾಗಿರುತ್ತೆ. ಸೊ ಮೋಸ್ಟ್ ಆಫ್ ಆಲ್ ನಿಮಗೆ ವರ್ಕ್ ಬಂದುಬಿಟ್ಟು ರೆಕಾರ್ಡ್ಸನ್ನು ಬರೆಯೋದೇ ಆಗಿರುತ್ತೆ. ಸೊ ಆ ವರ್ಕನ್ನು ಮಾಡ್ಕೋಬೋದು ಪಾರ್ಟ್ ಟೈಮ್ ಆಗಿ. ಸೊ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಸೊ ನೀವು ಪ್ರೈವೇಟ್ ಲೈಬ್ರರಿ ಸೆಂಟರಲ್ಲೂ ಸಹ ನೀವು ಏನು ಮಾಡ್ಬೋದು, ವರ್ಕನ್ನು ಮಾಡ್ಬೋದಾಗಿರುತ್ತೆ. ಇದು 4ನೇ ಜಾಬ್. ನೆಕ್ಸ್ಟ್ 5ನೇ ಜಾಬ್ ಬಂದ್ಬಿಟ್ಟು ಮಶ್ರೂಮ್ ಫಾರ್ಮಿಂಗ್. ಕನ್ನಡದಲ್ಲಿ ಅಣಬೆ ಅಂತ ಹೇಳಿ ಕರೀತಾರೆ. ಮಶ್ರೂಮ್ ಫಾರ್ಮಿಂಗನ್ನು ಮಾಡಿ ತುಂಬ ಜನರು ಈಗಾಗಲೇ ತಿಂಗಳಿಗೆ 50,000 to 60,000 ಸಹ ದುಡಿತಿದ್ದಾರೆ. ಸೊ ಯಾವ ರೀತಿ ಒಂದು ಮಶ್ರೂಮ್ ಫಾರ್ಮಿಂಗನ್ನು ಮಾಡೋದು, ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ. ಸೊ ತುಂಬ ಏನು ಕೇರ್ ಬೇಕಾಗಿರೋದಿಲ್ಲ ಇದಕ್ಕೆ. ನೀವು ಫಾರ್ಮಿಂಗನ್ನು ಮಾಡೋದಕ್ಕಿಂತ ಮೊದಲೇ ಎಲ್ಲವನ್ನು ಸಹ ನೀಟಾಗಿ ಸೆಟ್ ಮಾಡಿಟ್ರೆ ಸೊ ಮಾರ್ನಿಂಗ್ ಒಂದ್ಸರಿ ವಾಟರ್ನ ಸ್ಪ್ರೇ ಮಾಡಬೇಕಾಗತ್ತೆ, ಮತ್ತು ಈವ್ನಿಂಗ್ ಒಂದ್ಸರಿ ವಾಟರ್ನ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ನೀವು ಈಸಿಯಾಗಿನೇ ಮಶ್ರೂಮ್ ಫಾರ್ಮಿಂಗನ್ನು ಮಾಡ್ಬೋದಾಗಿರುತ್ತೆ. ಒಂದು ಚಿಕ್ಕ ರೂಮಲ್ಲೂ ಸಹ ಈ ಒಂದು ಬಿಸ್ನೆಸ್ಸನ್ನು ನೀವೇನು ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಇದು 5ನೇಯ ಜಾಬು. ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ಡಾಟಾ ಎಂಟ್ರಿ ಜಾಬ್. ಸೊ ತುಂಬ ಜನರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಐಡಿಯಾ ಇರುತ್ತೆ. ತುಂಬ ಜನ ಸರ್ಚ್ ಮಾಡ್ತಿರ್ತೀರ ಡಾಟಾ ಎಂಟ್ರಿ ಜಾಬ್ಗೋಸ್ಕರ. ಓಕೆನಾ. ಸೊ ಆಫ್ಲೈನಲ್ಲೂ ಸಹ ಡಾಟಾ ಎಂಟ್ರಿ ಜಾಬ್ಸ್ಗಳು ಇದ್ದಾವೆ. ಬಟ್ ಎಲ್ಲರೂ ಸಹ ಪ್ರಿಫರ್ ಮಾಡೋದು ಆನ್ಲೈನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಆಗಿ ಡಾಟಾ ಎಂಟ್ರಿ ಜಾಬನ್ನು ಮಾಡ್ಬೋದಲ್ಲ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಜಾಬ್ಸ್ಗಳಿದ್ದಾವೆ ಆನ್ಲೈನಲ್ಲೂ ಸಹ. ಆದರೆ ಆಲ್ಮೋಸ್ಟ್ ಎಲ್ಲ ಸಹ ಫೇಕ್ ಆಗಿದ್ದಾವೆ. ಸೊ ಜೆನ್ಯೂನ್ ಆಗಿರ್ತಕ್ಕಂಥದ್ದು ಸ್ವಲ್ಪನೇ ಇರ್ತಕ್ಕಂಥದ್ದು. ಅದನ್ನು ನೀವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಕೊಂಡು ಸೊ ಜೆನ್ಯೂನ್ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ನೀವು ಡಾಟಾ ಎಂಟ್ರಿ ಜಾಬನ್ನು ಸಹ ಮಾಡಿ ಪ್ರತಿ ತಿಂಗಳು ಹಣವನ್ನು ಗಳಿಸ್ಬೋದಾಗಿರುತ್ತೆ. ಸೊ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ನಾನು ನಿಮಗೆ ಡಾಟಾ ಎಂಟ್ರಿ ಜಾಬ್ಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸ್ತೀನಿ. 100% ಜೆನ್ಯೂನ್ ಆಗಿರ್ತಕ್ಕಂತಹ ಜಾಬ್ಸ್ಗಳು ಯಾವುದಿದೆ ಆ್ಯಂಡ್ ಅದರಲ್ಲಿ ಯಾವ ರೀತಿ ನೀವು ಹಣವನ್ನು ಮಾಡ್ಬೋದು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ. ಓಕೆನಾ. ಸೊ ಈಗ ನಾನು ಹೇಳಿರ್ತಕ್ಕಂತಹ ಈ 6 ಜಾಬ್ಸ್ಗಳಲ್ಲಿ ನಿಮಗೆ ಯಾವುದರಲ್ಲಿ ಕಂಫರ್ಟೇಬಲ್ ಇರುತ್ತೋ, ಯಾವುದನ್ನು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತಾ, ಎಲ್ಲದಕ್ಕೂ ಸಹ ಟೈಮ್ ಮ್ಯಾನೇಜ್ಮೆಂಟನ್ನು ಚೆಕ್ ಮಾಡಿಕೊಂಡು ನೀವು ಜಾಬನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಅರ್ನಿಂಗನ್ನು ಮಾಡ್ತಿರ್ಬೋದಾಗಿರುತ್ತೆ. ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ಬದಲು ಈ ರೀತಿ ಅರ್ನಿಂಗನ್ನು ಮಾಡಿ ಸೇವಿಂಗ್ಸ್ ಮಾಡಿಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಮೌಂಟು. ಓಕೆನಾ. ಸೊ ಇದು ಇವತ್ತಿನ ವಿಡಿಯೋ. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಈ ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಬಾಯ್.